ಸಮಾವೇಶ ನಡೆದಿದೆ. ಅಲ್ಲಿ ಸರ್ಕಾರ ಬಿಜೆಪಿ ಕಳ್ಳರು ಕಳ್ತನದ ಬಗ್ಗೆ, ಬಿಜೆಪಿ ಭ್ರಷ್ಟರು ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿಗೆ ಹೋಗಿ ಸಮಾವೇಶ ಮಾಡ್ತಾರೆ. ಬಳ್ಳಾರಿ ಜನತೆಗೆ ಅಲ್ಲ, ರಾಜ್ಯದ ಜನತೆಗೆ ಗೊತ್ತಿದೆ ಬಳ್ಳಾರಿಯ ಸ್ವಾಭಿಮಾನವನ್ನು ಚೈನಾ ಮಾರ್ಕೆಟಲ್ಲಿ ಹರಾಜ್ಗಿಟ್ಟಿದ್ದು ಯಾರು ಅಂತ. ಬಳ್ಳಾರಿಯ ಚಿನ್ನದಂಥ ಮಣ್ಣನ್ನು ಚೈನಾ ಒಲಿಂಪಿಕ್ಸ್ಗೆ ಸೇಲ್ ಮಾಡಿದ್ದು ಯಾರು ಅಂತ. ಬಳ್ಳಾರಿನ ಲೂಟಿ ಮಾಡಿದ ಗಣಿ ದೊರೆಗಳು ಯಾರು ಅಂತ ಬಳ್ಳಾರಿಗೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ. ಕಳ್ಳರೋಗಿ ಕಳ್ತನದ ಬಗ್ಗೆ ಸ್ಪೀಚ್ ಮಾಡಿದ್ರೆ, ಭ್ರಷ್ಟರೋಗಿ ಭ್ರಷ್ಟಾಚಾರದ ಬಗ್ಗೆ ಸ್ಪೀಚ್ ಮಾಡಿದ್ರೆ ಕೇಳೋದಕ್ಕೆ ಕರ್ನಾಟಕದ ಜನತೆಯು ಬುದ್ಧಿವಂತರಿದ್ದಾರೆ. ಈ ಬಳ್ಳಾರಿ ಬಗ್ಗೆ ಏನು ನಮ್ಮ ಛಲವಾದಿ ನಾರಾಯಣ ಸೋಮಣ್ಣ ಇವತ್ತು ಬಳ್ಳಾರಿಯಲ್ಲಿ ಭಾಷಣ ಮಾಡ್ತಿದ್ದಾರೆ. ನಾವು ಯಾವುದಕ್ಕೂ ಎದುರಲ್ಲ. ನಾವೇನು ಹೆದರ್ತೀವಿ ನಾರಾಯಣ ಸೋಮಣ್ಣ? ನಾವೇನು ಹೆದರ್ತೀವಾ? ಪಕ್ಷ ಬಿಟ್ಟು ಜಂಪಿಂಗ್ ಗಿರಾಕಿಗಳಿಗೆ ನಿಮಗೆ ಅಷ್ಟು ದಮ್ಮು ಧೈರ್ಯ ಇದ್ದರೆ, ಲಾಯಲ್ ಆಗಿ ಪಕ್ಷದಲ್ಲಿರ್ತಕ್ಕಂಥವ್ರಿಗೆ ನಿಮಗಿಂತ ಡಬಲ್ ಧೈರ್ಯ ಇರುತ್ತೆ. ಮಾತೆತ್ತಿದ್ರೆ ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋದು, ಅನ್ನ ಇಟ್ಟಿರೋ ಮನೆಗೆ ದ್ರೋಹ ಬಗ್ಗೆ ನಿಮ್ಮಂಥವ್ರ ಫಿಲಾಸಫಿನ ರಾಜ್ಯ ಕೇಳೋ ಅವಶ್ಯಕತೆ ಇಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಅವರು, ಬೊಮ್ಮಾಯಿ ಸರ್, ನೀವು ಸಿ ಎಮ್ ಆಗಿದ್ದಾಗ ರೆಡ್ಡಿಗಳನ್ನ ಪಾಪ ಹತ್ರಕ್ಕೆ ಬಿಟ್ಕೊಳ್ಳಿಲ್ಲ, ಟಾರ್ಗೆಟ್ ಮಾಡಿಬಿಟ್ರಿ. ಇವಾಗ ಏನು ಸರ್ ಸಡನ್ನಾಗಿ ಪ್ರೀತಿ ಉಕ್ಕಿ ಹರಿತಾ ಇದೆ? ಕಾರಣ ಏನು ಸರ್? ಇನ್ನು ಅಶೋಕಣ್ಣ ಪಾಪ ಅಭದ್ರತೆಯಲ್ಲಿದ್ದಾರೆ. ಪಾಪ ನೆಕ್ಸ್ಟ್ ಎಲೆಕ್ಷನ್ಗೆ ಫಂಡಿಂಗ್ಗೆ ರೆಡ್ಡಿಗಳು ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷೆ. ಇನ್ನು ವಿಜಯೇಂದ್ರಣ್ಣಗೆ ಏನೂ ಗೊತ್ತಾಗ್ತಿಲ್ಲ, ಪಾಪ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅಲ್ಲೆಲ್ಲೋ ಆಂಧ್ರದಿಂದ ಒಬ್ರು ಇನ್ಚಾರ್ಜ್ ಬಂದಿದ್ದಾರೆ. ಅವ್ರಿಗೆ ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಡೀಟೇಲ್ಸೇ ಇಲ್ಲ. ಅವ್ರ ಸ್ಪೀಚ್ ಕೇಳ್ತಿದ್ದೆ, ಅವ್ರಿಗೆ ಏನು ನಡೆದಿದೆ ಅಂತ ಗೊತ್ತೇ ಇಲ್ಲ. ಕರ್ಕೊಂಬಂದು ಏನೋ ಮಾತಾಡೋಣ ಅಂದಿರ್ತಾರೆ, ಮಾತಾಡಿರ್ತಾರೆ. ನಾನೆಲ್ಲ ಬಿ ಜೆ ಪಿ ಕಳ್ಳರಿಗೆ ಹೇಳೋದು, ಬಿ ಜೆ ಪಿ ಭ್ರಷ್ಟರಿಗೆ ಹೇಳೋದು, ನೀವೆಲ್ಲ ಅಗಲ್ಗನಸು ಕಾಣ್ತಾ ಇದ್ದೀರಾ. ಏನು ಇವಾಗೆಲ್ಲ ಒಂಥರ ಟೀಮ್ ಆಗ್ತಿದೆ. ಏನಕ್ಕೋ ಛಲವಾದಿ ನಾರಾಯಣ ಸ್ವಾಮಣ್ಣನಿಗೆ ನಾಲಿಗೆ ಮೇಲೆ ಇಡ್ತಾ ಇಲ್ಲ, MLC ರವಿ ಅಣ್ಣನಿಗೆ ನಾಲಿಗೆ ಮೇಲೆ ಇಡ್ತಾ ಇಲ್ಲ. CT ರವಿಯವರು ಸ್ವಚ್ಛ ಕನ್ನಡ ಭಾಷೆಯ ಆಧುನಿಕ ಪಿತಾಮಹರು. ನಾನು ಬಹಳ ಗೌರವಿಸುವ JCB ಯಂತ್ರಗಳ ಪಿತಾಮಹ. ಇನ್ನೂ ಬಿಜಾಪುರದಲ್ಲಿ 17 ವಾರ್ಡು JCBನೇ ನೋಡದೇ ಇರೋ JCBಗಳ ಪಿತಾಮಹ ಯತ್ನಾಳ್ ಸಾಹೇಬರು. ಇನ್ನೊಂದು ಕಮಂಗಿ ಕೋತಿ B ಫಾರ್ಮ್ ತಗೊಳಕ್ಕೆ ಯೋಗ್ಯತೆ ಇಲ್ಲದೆ ಅದು ಯಾವುದೋ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಇದು BJಪಿಯವರ ಹಣೆ ಬರಹ. ನಿನ್ನೆ ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ 40 ವರ್ಷದ ಪೊಲಿಟಿಕಲ್ ಜರ್ನಿ ಬಗ್ಗೆ ಮಾತಾಡಿದ್ರು. ಕುಮಾರಸ್ವಾಮಿ ಅವರೇ, ನೀವು ಕೇಂದ್ರ ಮಂತ್ರಿಗಳು, ನೀವು ಸ್ವಲ್ಪ ಓದ್ಕೊಂಡಿರ್ತೀರಾ ಅಂತ ನನಗನ್ಸಿದೆ.